ಶರಣಾರ್ಥಿಗಳು. ನಮ್ಮ ತಂದೆಯವರು ಹೇಳಿದ ಒಂದು ಕಥೆ ನೆನಪು ಬರ್ತದೆ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಕೆಲವು ಒಳ್ಳೆಯ ಸಂದೇಶಗಳನ್ನು ನೆನಪು ಮಾಡುವಂಥ, ಒಳ್ಳೆಯ ವಿಚಾರಗಳನ್ನು ನೆನಪು ಮಾಡುವಂಥ ತಿಂಗಳು ಯಾವುದು ಅಂದ್ರೆ ಶ್ರಾವಣ ಮಾಸ. ಶ್ರಾವಣ ಅಂದರೆ ಏನು ಅಂದರೆ ಕೇಳೋದು. ಏನು ಕೇಳೋದು ಅಂದರೆ ಒಳ್ಳೆಯದನ್ನು ಕೇಳೋದು. ಆ ಒಳ್ಳೆಯದನ್ನು ಕೇಳಿದನ್ನೇ ಅಂದರೆ ನಮ್ಮ ತಂದೆಯವರು ಹೇಳಿದ ಒಳ್ಳೆಯ ವಿಚಾರಗಳನ್ನು ಕೇಳಿದೆ ತಮ್ಮ ಎದುರು ಹೇಳಬೇಕು ಅಂತೇಳಿ ಇಷ್ಟಪಟ್ಟಿದೆ. ಒಬ್ಬ ಮನುಷ್ಯ ಸಾಧು ಬಹಳ ಒಳ್ಳೆ ಚರಿತ್ರೆವಂತನಾಗಿರ್ತಾನೆ. ಗುಡ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೇವೆ. ಯಾಕಂದ್ರೆ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಶಿಖರ ಯಾವುದು ಅಂದ್ರೆ ಚರಿತ್ರೆ. ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್. ಆ ಚರಿತ್ರೆ ಬಗ್ಗೆ ನಮ್ಮ ಅಪ್ಪರು ಒಂದು ಕಥೆಯನ್ನು ಹೇಳಿದ್ರು. ಒಬ್ಬ ಮನುಷ್ಯ ಬಹಳ ಶುದ್ಧವಾದಂತ, ನಿಷ್ಠೆವಾದಂತ, ಪ್ರಾಮಾಣಿಕವಾದಂತ ಮತ್ತು ಅಷ್ಟೇ ಶುದ್ಧವಾದಂತ ಚರಿತ್ರೆವಂತನಾಗಿದ್ದಂತ. ಅಂದ್ರೆ ಎಲ್ಲಾ ಹೆಣ್ಮಕ್ಕಳನ್ನ ತಮ್ಮ ತಾಯಿ ಸ್ವರೂಪವಾಗಿ ಮತ್ತು ತನ್ನ ತಂಗಿಯ ಸ್ವರೂಪವಾಗಿ, ಅಕ್ಕನ ಸ್ವರೂಪವಾಗಿ ನೋಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದ. ಹಾಗಾಗಿ ಇವನ ಒಂದು ಪ್ರಾಮಾಣಿಕತೆ, ಶುದ್ಧವಾದಂಥ ಚರಿತ್ರೆ ವ್ಯಕ್ತಿತ್ವವನ್ನು ಕಂಡು ಪರಮಾತ್ಮನೇ ಟೆಸ್ಟ್ ಮಾಡೋಣ ಇವನು ಸರಿನಾ ತಪ್ಪ ಅಂಥೇಳಿ ಪರಮಾತ್ಮವನ್ನು ಟೆಸ್ಟ್ ಮಾಡ್ತಾನಂತೆ. ಅವಾಗ ಪರಮಾತ್ಮನ ಏನು ಮಾಡ್ತಾನಂತಂದ್ರೆ ಒಂದು ಒಳ್ಳೆ ಸುಂದರವಾದಂಥ ಮಹಿಳೆಯನ್ನ, ಸುಂದರ ರೂಪವನ್ನು ಧರಿಸಿಕೊಂಡು ಆ ಸಾಧುನ ಹತ್ತಿರ ಹೋಗ್ತಾನಂತೆ. ಓ ಸಾಧು, ನನಗೆ ಯಾರೂ ಇಲ್ಲ, ಈ ದಟ್ಟವಾದ ಅರಣ್ಯದಲ್ಲಿ ನಾನು ಏಕಾಂತವಾಗಿದ್ದೇನೆ. ತಾವು ಏನು ಮಾಡಬೇಕು, ನನಗೆ ಆಶ್ರಯವನ್ನು ಕೊಡಬೇಕು, ಸಹಾಯವನ್ನ ಮಾಡಬೇಕು ಅಂದಾಗ ಆ ಸಾಧು ಅಂತಾನ, ಆಗ್ಲಿ ಅಮ್ಮ, ನಿನ್ನ ಸಹಾಯನ ಮಾಡುತ್ತೇನೆ, ಏನು ತೊಂದರೆ ಇಲ್ಲ, ಆರಾಮವಾಗಿ ನಾನು ಕುಟೀರಿನಲ್ಲಿ ಇರಬೇಕು ಅಂತ ಹೇಳ್ತಾನಂತೆ. ಅವಾಗ ಸಾಧು ಮನಸ್ಸು ಚಂಚಲ ಆಗ್ತದೇನೋ, ಕೆಟ್ಟ ಭಾವನೆಗಳನ್ನು ಬರ್ತವೆ ಅಂತ ಹೇಳಿ ಟೆಸ್ಟ್ ಆಗ್ತಾ ಇರ್ತದೆ. ಆದರೂ ಕೂಡ ಸಾಧು ಏನ್ ಮಾಡ್ತಾನಂದ್ರೆ 6 ತಿಂಗಳ ಕಾಲದವರೆಗೆ ಆ ಮಹಿಳೆಯರಿಗೆ ತನ್ನ ತಾಯಿಯ ರೂಪದಲ್ಲಿ, ತನ್ನ ಸೋದರ ರೂಪದಲ್ಲಿ ನೋಡಿಕೊಂಡು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಅಮ್ಮ ಅಮ್ಮ ಅಂತ ಹೇಳಿ ಕರೆದು ಆ 6 ತಿಂಗಳ ಕಾಲವಾದರೂ ಕೂಡ ಹೆಣ್ಮಕ್ಕಳಿಗೆ ಯಾವುದೇ ರೀತಿಯಾಗಿ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ವಿಚಾರಗಳನ್ನ ಮನದಲ್ಲಿ ಬರದಂತೆ ನೋಡಿಕೊಂಡು ಆ ತಾಯಿಯ ಸ್ವರೂಪದಲ್ಲಿ 6 ತಿಂಗಳ ಕಾಲವನ್ನ ಆ ಸಾಧು ಏನ್ ಮಾಡ್ತಾನಂದ್ರೆ ಆ ಮಹಿಳೆಯರಿಗೆ ವರ್ತನೆಯನ್ನು ಮಾಡ್ತಾನಂತೆ, ಪೂಜೆಯನ್ನು ಮಾಡ್ತಾನಂತೆ. ಆ ನಿಟ್ಟಿನಲ್ಲಿ ಅವಾಗ ಕೊನೆಗೆ ಪರಮಾತ್ಮ ಅಂತಾನೆ, ಎಂಥ ನೀನು ತ್ಯಾಗಮಯಿ, ಎಂಥವಾದಂಥ ಸನ್ಯಾಸಿ, ಎಂಥವಾದಂಥ ಶುದ್ಧ ಮನಸ್ಸು, ಎಂಥವಾದಂಥ ಶುದ್ಧ ಮನೋಭಾವನೆ ನಿಮ್ಮಲ್ಲಿ ಇದೆಯಲ್ಲ, ನೀನು ರಿಯಲಿ ಗುಡ್ ಕ್ಯಾರೆಕ್ಟರ್ ವಾದಂಥ ಸಾಧು, ಗುಡ್ಡವಾದಂಥ ವ್ಯಕ್ತಿತ್ವ ಹೊಂದಿದೆ ಸಾಧು ಅಂತ ತಿಳ್ಕೊಂಡು ಅವಾಗ